ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಏಕಾಗ್ರತೆ ಈ ಕುರಿತು ರೋಟರಿ ವೆಸ್ಟ್ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಉಷಾ KS ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳಿದರೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ, ಪ್ರತಿ ತಿಂಗಳ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರುತ್ತೆ. ಮಕ್ಕಳಿಗೆ ವಿಷಯ ತಜ್ಞರಿಂದ ಹೊಸ ವಿಷಯದ ಕುರಿತು ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮವೇ ಈ ಮಾರ್ಗದರ್ಶಿ. ಇವತ್ತು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಎನ್ನುವ ಕುತೂಹಲ ತಮಗಿದ್ರೆ ಆ ಕುತೂಹಲಕ್ಕೆ ತೆರೆ ಎಳಿತ ವಿಷಯ ಏಕಾಗ್ರತೆ, ಕಾನ್ಸಂಟ್ರೇಷನ್, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ ಹೆಚ್ಚು ಕಾಣುತ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಮಕ್ಕಳೇ ಅಂತಲ್ಲ, ಎಲ್ಲರಲ್ಲೂ ಕೂಡ ಇದೆ. ಹೆಚ್ಚು ಮಕ್ಕಳಲ್ಲೇ ಕಾಣುತ್ತೆ. ಯಾಕೆಂದರೆ ಮಕ್ಕಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವೇನು ಹೇಳ್ತೀವಿ, ಮಕ್ಕಳಲ್ಲಿ ಏಕಾಗ್ರತೆಯನ್ನು ನಾವು ಈಗಲೇ ಸೃಷ್ಟಿ ಮಾಡಿಬಿಟ್ರೆ, ಅವರಿಗೆ ಆಸಕ್ತಿ ಬರೋಂಗೆ ಮಾಡಿಬಿಟ್ರೆ, ಮುಂದೆ ಜೀವನ ಹಾಗೂ ಅವರ ಶಿಕ್ಷಣ, ಅವರ ಒಂದು ಆರ್ಥಿಕ ಸ್ಥಿತಿ ಎಲ್ಲವೂ ಸರಿಯಾಗಿರುತ್ತೆ ಎನ್ನುವಂಥ ಭಾವನೆ. ಆ ವಿಚಾರವಾಗಿ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಮೈಸೂರಿನ ಸರಸ್ವತಿಪುರಂನ ರೋಟರಿ ವೆಸ್ಟ್ ಶಾಲೆಯ ಗಣಿತ ಶಿಕ್ಷಕರಾದಂಥ ಉಷಾ KS ಅವರು. ಅವ್ರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಮೇಡಮ್, ತಾವು ಮೈಸೂರಿನ ಸರಸ್ವತಿಪುರಂ ರೋಟರಿ ವೆಸ್ಟ್ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ಸರ್, ನಾನು 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಈ ಮುಂಚೆ ನಾನು ಮಂಡ್ಯದಲ್ಲಿ ಕೇಂದ್ರೀಯ ವಿದ್ಯಾಲಯ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಈಗ ನಮ್ಮ ಕೇಳಿಗರಿಗೆ ಒಂದು ಯೋಚನೆ ಉಟ್ಕೋಬೋದು, ಗಣಿತ ಶಿಕ್ಷಕರು ಏಕಾಗ್ರತೆ ಬಗ್ಗೆ ಮಾತಾಡ್ತಾರಾ ಅನ್ನುವಂಥದ್ದು. ನಿಮಗೆ ಯಾಕೆ ಇಂಟ್ರೆಸ್ಟು ಈ ಏಕಾಗ್ರತೆ ಬಗ್ಗೆ, ಈ ಸಬ್ಜೆಕ್ಟ್ ಬಗ್ಗೆ, ಮತ್ತು ನೀವೇನಾದ್ರೂ ಕೆಲಸ ಮಾಡಿದ್ರೆ ಹೇಳ್ಬೋದು ತಾವು. ಗಣಿತ ಶಿಕ್ಷಕಿಯಾಗಿ ಏಕಾಗ್ರತೆ ಅನ್ನೋದ್ರ ಬಗ್ಗೆ ಇವ್ರು ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಯಾಕಪ್ಪ ಅಂತ ಹೇಳಿದ್ರೆ, ನಾನು ಮೂಲತಃ ಶಿಕ್ಷಕಿ ಆಗಿರೋದ್ರಿಂದ ಒಂದು ತರಗತಿಯಲ್ಲಿ ಮಕ್ಕಳನ್ನ ಕೇವಲ 40 ನಿಮಿಷಗಳವರೆಗೆ ಹಿಡಿದಿಟ್ಟು ನಿಲ್ಲಿಸ್ಕೊಳ್ಳೋದು ನಿಜವಾಗ್ಲೂ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ದೊಡ್ಡ ಸವಾಲಾಗಿರುತ್ತೆ. ಅದರಲ್ಲೂ ಕೂಡ ಗಣಿತ ಶಿಕ್ಷಕರಿಗೆ ಇನ್ನೂ ಹೆಚ್ಚು. ಯಾಕೆ ಅಂತಂದ್ರೆ ಎಲ್ಲಾ ಮಕ್ಕಳಲ್ಲೂ ಕೂಡ ಒಂದು ಭಾವನೆ ಇದೆ, ಗಣಿತ ಅಂತಂದ್ರೆ ಕಬ್ಬಿಣದ ಕಡಲೆ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಅವರನ್ನ ನಾವು ಒಂದು ಅಟೆನ್ಷನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಅವರ ಕಾನ್ಸಂಟ್ರೇಷನ್ನ ಹಿಡಿದಿಟ್ಕೊಳ್ಳುವಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸವಾಲಿನ ಪ್ರಶ್ನೆ. ಹಾಗಾಗಿ ನಾನು ಈ ವಿಚಾರವನ್ನ ತೆಗೆದುಕೊಂಡಿದ್ದೇನೆ. ಗಣಿತ ಶಿಕ್ಷಕಿಯಾಗಿ 40 ನಿಮಿಷಗಳ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ. ಅದು ಈಗಿನ ವಿದ್ಯಾರ್ಥಿಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ವಿಚಾರಗಳು ಕಥೆ ರೂಪದಲ್ಲಿ ನಾವು ಹೇಳ್ಕೊಡ್ಬೋದು. ಇತಿಹಾಸ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಕನ್ನಡ ಅಥವಾ ಇಂಗ್ಲೀಷ್ನಾದ್ರು ಸ್ವಲ್ಪ ಕಥೆ ರೂಪದಲ್ಲಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ಆದರೆ ಗಣಿತವನ್ನು ಹೇಗೆ ಹೇಳ್ಕೊಡ್ತೀರಿ ಕಥೆ ರೂಪದಲ್ಲಿ ನೀವು? ಸೊ ಇಲ್ಲಿ 40 ನಿಮಿಷಗಳ ಕಾಲ ಹಿಡಿದಿಟ್ಕೊಳ್ಳೋದು ಕಷ್ಟ. ಆದರೂ ಕೂಡ ನಾನು ಒಬ್ಬ ಗಣಿತ ಶಿಕ್ಷಕಿಯಾಗಿ ಮೊದಲು ಗಣಿತ ಸುಲಭ ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಯಾಕೆ ಅಂತಂದರೆ ಅವರು ಮೊದಲಿಂದನೂ ಅವರು ಏನೋ ಒಂದು ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾರೆ, ಅಂದರೆ LKG ಆಗಿರ್ಬೋದು ಅಥವಾ ನರ್ಸರಿ ಆಗಿರ್ಬೋದು, ಅಲ್ಲಿಂದ ಶುರು ಮಾಡಿದಾಗ್ಲಿಂದ ಏನು ಅವರು ಕಲ್ತ್ಕೊಂಡು ಬಂದಿರ್ತಾರೆ ಅದೇ ಪ್ರತಿ ವರ್ಷನೂ ಕೂಡ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಹೊರತಾಗಿ ಹೊಸದಾಗಿ ಅಂದರೆ ಅವರ ವಯಸ್ಸಿಗೆ ತಕ್ಕಂತೆ ಆ ವಿಷಯ ಜ್ಞಾನ ವಿಸ್ತಾರ ಆಗ್ತಾ ಹೋಗುತ್ತೆ ಹೊರತು ಬೇಸ್ ಚೆನ್ನಾಗಿದ್ದರೆ, ಅಂದರೆ ಅವ್ರಿಗೆ ತಳಪಾಯ ಅಥವಾ ಅಡಿಪಾಯ ಏನು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಅದು ಸುಲಭ ಆಗ್ತಾ ಹೋಗುತ್ತೆ. ಈ ವಿಚಾರ ಅನ್ನುವಂಥದ್ದು ಮ್ಯಾಥ್ಸ್ಗೆ ತುಂಬ ಚೆನ್ನಾಗಿ ರಿಲೆವೆಂಟ್ ಆಗಿ ಒಪ್ಪುತ್ತೆ. ಹಾಗಾಗಿ ಈ ವಿಚಾರವನ್ನು ಅವರಿಗೆ ಮನದಟ್ಟು ಮಾಡೋದ್ರಿಂದ ಅವರಿಗೆ ಈ ಗಣಿತ ಅನ್ನುವಂಥದ್ದು ಕಷ್ಟ ಅಲ್ಲ, ಸುಲಭ ಅನ್ನುವಂಥದ್ದು ಅರ್ಥ ಆಗುತ್ತೆ. ಮತ್ತು ಕೆಲವೊಂದು ಟೆಕ್ನಿಕ್ಸ್ ಮಧ್ಯ ಅವ್ರಗಳಿಗೆ ಬರೀ ಲೆಕ್ಕಗಳನ್ನೇ ಮಾಡ್ತಾ ಇದ್ದರೆ ಬೇಜಾರಾಗೋಗುತ್ತೆ. ಮಧ್ಯೆ ಅವರಿಗೆ ಒಂದು ರಿಲ್ಯಾಕ್ಸೇಷನ್ಗೆ ಒಂದು ಚಿಕ್ಕದಾಗಿ ಒಂದು ಜೋಕನ್ನು ಹೇಳುವಂಥದ್ದು, ಅಥವಾ ಮಕ್ಕಳನ್ನೇ ಬೋರ್ಡ್ ಹತ್ರ ಕರೆದು ನೀನೊಂದು ಸಮಸ್ಯೆನ ಬಿಡಿಸು ಅಂತ ಮಾಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಅದರಲ್ಲಿ ಆಸಕ್ತಿ ಬರುತ್ತೆ. ಈಗ ಗಣಿತ ಅನ್ನುವಂಥದ್ದು ಬಹಳ ವರ್ಷಗಳಿಂದ ಕಬ್ಬಿಣದ ಕಡಲೆ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದರೆ ನಾನು ಹೇಳೋವಂಥದ್ದು ಅದು ಕಬ್ಬಿಣದ ಕಡಲೆ ಅಲ್ಲ, ಅದು ಕಬ್ಬಿನ ಜಲ್ಲೆ. ಕಬ್ಬಿನ ಜಲ್ಲೆ. ಯಾಕೆ ಅಂತಂದ್ರೆ ಕಬ್ಬಿನ ಜಲ್ಲೆ ನೋಡೋದಕ್ಕೆ ಒರಟಾಗಿ ಕಾಣಿಸಿದ್ರು ಕೂಡ ಅದರ ಸಿಪ್ಪೆಯನ್ನು ತೆಗೆದು ಅದನ್ನ ಅಗಿತಾ ಹೋದ್ರೆ ಸ್ವಾದ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸಿಹಿಯಾಗಿರುತ್ತೆ. ಅದೇ ರೀತಿ ಗಣಿತ ಕೂಡ ನೋಡೋದಕ್ಕೆ ನಿನಗೆ ಒರಟಾಗಿ ಕಂಡ್ರೂ ಕೂಡ ಕಲಿಯೋದು ಕಷ್ಟ, ಅದನ್ನ ಸಿಗದು ತೆಗೆಯೋದು ಕಷ್ಟ ಅಂತಂದ್ರು ಒಳಗಡೆ ಮೆದುವಾಗಿ ಎಷ್ಟು ಸಿಹಿಯಾಗಿರುತ್ತೋ ಇದು ಕೂಡ ಹಾಗೇನೆ. ಮತ್ತೆ ಗಣಿತ ಇಲ್ಲದೆ ಜೀವನನೇ ಇಲ್ಲ. ಹೌದು. ಹಾಗಾಗಿ ಗಣಿತ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಓಕೆ, ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಚಾರ ಏಕಾಗ್ರತೆ. ಏಕಾಗ್ರತೆ ಇದ್ರೆ ಗಣಿತವನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಗಣಿತ ಅಂತಲ್ಲ, ಎಲ್ಲ ಸಬ್ಜೆಕ್ಟ್ಗಳಿಗೂ ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ಏನು ಈಗಿನ ಜನ್ರೇಷನ್ ಏನು ಮಕ್ಕಳು ನಾವು ಹೇಳ್ತಾ ಇದೀವಿ, ಏಕಾಗ್ರತೆ ಬಹಳ ಕಡಿಮೆ ಅಂತ ಕಾಣಿಸುತ್ತೆ ಅಲ್ವಾ? ಕಾನ್ಸಂಟ್ರೇಷನ್ ಒಂದು ಕಡೆ
ಒಂದು ಸಾಮಾನ್ಯವಾಗಿ ಅಂತ ಅನ್ಕೊಂಡು 10-15 ನಿಮಿಷ ಒಂದು ಕಡೆ ಇದ್ದರೆ ಮತ್ತೆ ಅವ್ರಿಗೆ ಡೈವರ್ಷನ್ ಆಗುವಂಥದ್ದು ಜಾಸ್ತಿ ಅನಿಸುತ್ತೆ. ಯಾಕಾಗಿ ಆ ಥರ ಡೈವರ್ಷನ್ ಆಗುತ್ತೆ ಅಂತ ಹೇಳ್ತೀರಿ? ಸೊ ಇಲ್ಲಿ ಡೈವರ್ಷನ್ ಯಾಕೆ ಅಂತ ಹೇಳಿದ್ರೆ, ನೀವು 10-15 ನಿಮಿಷ ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಕಡಿಮೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವರಿಗೆ ಹೆಚ್ಚು ಪ್ರಭಾವ ಬೀರ್ತಾ ಇರುವಂಥದ್ದು ನಮ್ಮ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಮೊಬೈಲ್ ಅತಿಯಾದ ಬಳಕೆ. ಮೊಬೈಲ್ನಲ್ಲಿ ಅವರಿಗೆ ಒಂದು ಮೂವಿ ಆಗಲಿ ಮತ್ತೊಂದನ್ನಾಗಲಿ ಅದು ಸಸ್ಪೆನ್ಸ್ ಅಥವಾ ಥ್ರಿಲ್ಲರ್ ಆಗಿದ್ರೆ ಮಾತ್ರನೇ ಅವ್ರು ಅದನ್ನು ನೋಡ್ತಾರೆ ಹೊರತು ಅವ್ರು ತುಂಬ ಇಷ್ಟಪಡುವಂಥದ್ದು ಶಾರ್ಟ್ಸ್ನ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ ಫ್ಯೂ ಸೆಕೆಂಡ್ಸ್ ಅಷ್ಟೇ ದೇ ಕ್ಯಾನ್ ಕಾನ್ಸಂಟ್ರೇಟ್. ಹೆಚ್ಚಿಗೆ ನಾನು ಹೇಳುವಂಥದ್ದು ಈ ಸಾಮಾಜಿಕ ಜಾಲತಾಣಗಳು ಅಥವಾ ಈ ಮೊಬೈಲ್ನ ಅತಿಯಾದ ಬಳಕೆ ಏನಿದೆ, ಸೊ ಅದು ಅವರ ಏಕಾಗ್ರತೆಗೆ ಅತ್ಯಂತ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈಗ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದರೆ ಆಕ್ಟಿವಿಟೀಸ್ ಬಗ್ಗೆ ಹೇಳಿದಾಗಲೂ ಕೂಡ ನನಗೊಂದು ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಮೂವಿ ನೋಡ್ತಾ ಇದ್ವಿ, ನಾವು 3 ಗಂಟೆಯ ಚಿತ್ರಗಳನ್ನು ನೋಡ್ತಾ ಇದ್ವಿ. ಅದು ಹತ್ತತ್ರ 2.5 ಗಂಟೆಗೆ ಬಂತು, 2 ಗಂಟೆಗೆ ಬಂತು, ಹಾಗೆ 1.5 ಗಂಟೆಗೆ ಬಂತು, 1 ಗಂಟೆಗೆ ಬಂತು, ಅರ್ಧ ಗಂಟೆಗೆ ಬಂತು. ಶಾರ್ಟ್ ಮೂವಿ ಅಂತ ಹೇಳ್ತೀವಿ, 15-20 ನಿಮಿಷ ಬಂತು. ಈಗ ನೀವು ಹೇಳಿದಾಗಲೂ ಕೂಡ ರೀಲ್ಸ್ ಆಗಿಬಿಟ್ಟಿದೆ, 10-20 ಸೆಕೆಂಡ್ ರೀಲ್ಸ್. ಕಾನ್ಸಂಟ್ರೇಷನ್ 10-20 ಸೆಕೆಂಡ್ಗೂ ನಾವು ಒಂದು ಕಡೆ ನಿಲ್ಲಿಕ್ಕಾಗಲ್ಲ. ಚೆನ್ನಾಗಿಲ್ವಾ, ಮುಂದ್ಕೋಗು. ಅಷ್ಟು ಫಾಸ್ಟಾಗಿ ಜೀವನ ಹೋಗ್ತಾ ಇದೆ. ಹೆಚ್ಚಿನ ನಮ್ಮ ವಿದ್ಯಾರ್ಥಿಗಳು ಈಗ ಸೋಷಿಯಲ್ ಮೀಡಿಯಾವನ್ನು 18 ವರ್ಷಕ್ಕೆ ಒಳಗಡೆ ಅದನ್ನು ಯೂಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆದರೆ ಹುಟ್ಟುತ್ತಾ ಮಕ್ಕಳೇ ಶುರು ಮಾಡಿಬಿಡ್ತಾರೆ ಮೊಬೈಲ್ ನೋಡಲಿಕ್ಕೆ ಅಲ್ವಾ. ಹುಟ್ಟುತ್ತಾ ಮಕ್ಕಳಿಂದನೇ ಕೂಡ ಈ ಒಂದು ಏಕಾಗ್ರತೆಯನ್ನು ಒಂದು ಕಡೆ ಹಿಡಿದಿಟ್ಕೊಳ್ಳೋದು ಭಾಳ ಕಷ್ಟ. ಯಾಕೆಂದರೆ ಮಕ್ಕಳಿಗೆ ಆಪ್ಷನ್ಗಳು ತುಂಬ ಹೆಚ್ಚಿದೆ. ಈಗ ನಿಮಗೆ ಮೊಬೈಲ್ ಇದೆ, ಟಿ ವಿ ಇದೆ, ಲ್ಯಾಪ್ಟಾಪ್ ಇದೆ, ಭಾಳಷ್ಟಿದ್ದಾವೆ ಅಲ್ವಾ. ಆ ನಿಟ್ಟಿನಲ್ಲಿ ಆರಂಭದಲ್ಲೇ ಮಕ್ಕಳಿಗೇ ನಾವು ಹೇಳ್ಕೊಡ್ತಾ ಹೋಗೋದು ಭಾಳ ಸೂಕ್ತ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಸೂಕ್ತ. ಈ ಕೆಲಸವನ್ನ ನಾವು ಪೋಷಕರಾಗಿ ಮತ್ತೆ ತರಗತಿಯಲ್ಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರದು ಒಂದು ಗುರುತರವಾದ ಜವಾಬ್ದಾರಿ ಇರುತ್ತೆ. ಮನೆಯಲ್ಲಿ ಇವಾಗ ನಾನು ಶಿಕ್ಷಕಿ ಆಗಿರೋದ್ರಿಂದ ಒಂದು ಪೇರೆಂಟ್ಸ್ ವಿಸಿಟ್ ಆ ಕಾರ್ಯಕ್ರಮದಲ್ಲಿ ಅವ್ರು ಬರೋದು ಒಂದೇ ಕಂಪ್ಲೇಂಟಿಂದ, ಮೇಡಮ್ ನನ್ನ ಮಗು ತುಂಬ ಮೊಬೈಲ್ ಯೂಸ್ ಮಾಡುತ್ತೆ, ನೀವು ಹೇಳಿ ಅಂತ ಹೇಳಿ. ಏನು ಹೇಳಿದ್ರೂ ಕೂಡ ಮನೆಯಲ್ಲಿ ಅದನ್ನು ಪ್ರೊವೈಡ್ ಮಾಡ್ತಾ ಇರೋದು, ಅದನ್ನು ಒದಗಿಸ್ಕೊಡ್ತಾ ಇರೋದು ಪೋಷಕರೇ ಆಗಿರೋದ್ರಿಂದ ನಾನು ಶಾಲೆಯಲ್ಲಿ ನಾನು ಪಾಠ ಮಾಡೋದು ಕೇವಲ 40 ನಿಮಿಷಗಳ ಅವಧಿವರೆಗೆ. ನಾನು ಹೇಳೋದನ್ನು 40 ನಿಮಿಷ ಮಾತ್ರ ಕೇಳಿ ಮನೆಗೆ ಹೋದ್ಮೇಲೆ ಯಥಾ ಪ್ರಕಾರ ಅಂದರೆ ಅಲ್ಲಿ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅದು ಕೂಡ ಮಕ್ಕಳ ಮೇಲೆ ಒಂದು ಘನವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಪೋಷಕರಾದವರು ಆದಷ್ಟು ಮಕ್ಕಳಿಗೆ ಈ ಮೊಬೈಲನ್ನು ಮುಟ್ಟದೇ ಇರೋ ಹಾಗೆ ಮಾಡಬೇಕು. ಅದೇ ರೀತಿ ಶಾಲೆಗಳು ಕೂಡ, ಎಸ್ಪೆಷಲಿ ಟೀಚರ್ಸ್ ಕೂಡ ಏನೇ ಆಗಲಿ ಒಂದು ನೋಟ್ಸನ್ನಾಗಲಿ ಅಥವಾ ಒಂದು ಅಸೈನ್ಮೆಂಟನ್ನಾಗಲಿ ಥ್ರೂ ಮೊಬೈಲ್ ಕಳಿಸೋದನ್ನು ಆದಷ್ಟು ನಿಲ್ಲಿಸಬೇಕು. ಹಿಂದೆ ಮೊಬೈಲ್ ಇಲ್ಲದೇ ನಾವು ಕೂಡ ಓದಿದ್ದೀವಿ. ಈಗ ಒಂದು ನೆಪ ಮಗುಗೆ ಟೀಚರ್ ಏನೋ ಕಳಿಸಿದ್ದಾರೆ, ನಾನು ಅದನ್ನು ನೋಡಿ ಮಾಡಬೇಕು ಅಂತ ಹೇಳಿ ನಾವು ಕಳಿಸೋವಂಥದ್ದು ಪೇರೆಂಟ್ಸ್ಗಳಿಗೂ ಕೂಡ ಏನೇ ಹೇಳಿದ್ರು ನಾನು ಕೊಡುವಂಥ ಕೆಲಸ 5 ನಿಮಿಷದ್ದು 10 ನಿಮಿಷದ್ದು ಅಂತಂದ್ರು. ಯಾಕೆಂದರೆ ಮಕ್ಕಳುಗಳಿಗೆ ಇರುವಂಥ ಆಸಕ್ತಿ ಅವರ ಪೋಷಕರಲ್ಲಿ ಮೊಬೈಲ್ ಬಗ್ಗೆ ಆಸಕ್ತಿ ಇರೋದಿಲ್ಲ. ಮಗು ಏನೋ ಮಾಡ್ಕೋತಾ ಇದೆ ಅಥವಾ ಏನು ನೋಡ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಇಲ್ಲದೇ ಇರೋ ಕಾರಣ ಅದನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಮಕ್ಕಳು. ಹಾಗಾಗಿ ಮೊಬೈಲ್ನ ಆದಷ್ಟು ಕೊಡದೇ ಇರೋದೇ ಉತ್ತಮ. ಮತ್ತು ನಾವು ಟೀಚರ್ಸ್ ಆದವರು ಕೂಡ ಥ್ರೂ ಮೊಬೈಲ್ ಏನನ್ನೂ ಕೊಡದೇ ಇರೋದೇ ಅತ್ಯಂತ ಉತ್ತಮ ಅನ್ನುವಂಥದ್ದು ನನ್ನ ಭಾವನೆಯಾಗಿದೆ. ಅಂದರೆ ಇದೆಲ್ಲ ಕೂಡ ಈ ಕರೋನಾ ಟೈಮಲ್ಲಿ 2020-21 ಅಂತ ಕಾಣುತ್ತೆ ಅಲ್ವಾ. ಆವಾಗಿಂದ ಹೆಚ್ಚು ಆಯಿತು ಅಂತ ಅನ್ಸುತ್ತೆ. ಯಾಕೆಂದರೆ ಅನಿವಾರ್ಯ ಆಗೋಯ್ತು. ಇಡೀ ಜಗತ್ತಿಗೆ ಮೊಬೈಲ್ ಆಗಿರ್ಬೋದು ಮತ್ತು ಲ್ಯಾಪ್ಟಾಪ್ ಆಗಿರ್ಬೋದು, ಆ ಪ್ಲ್ಯಾಟ್ಫಾರ್ಮ್ ಭಾಳ ಅನಿವಾರ್ಯ ಆಗೋಯ್ತು. ಆ ಅನಿವಾರ್ಯತೆ ಇನ್ನು ಹೆಚ್ಚುತ್ತಾ ಹೋಗ್ಬಿಟ್ಟಿದೆ ಅಂತ ಕಾಣುತ್ತಲ್ವ. ಅದು ಕೈಗೆ ಸಿಕ್ತು. ಆ ಕೈಗೆ ಸಿಕ್ಕಿದಾಗ ನೀವು ಹೇಳಿದ್ರಿ ಎಷ್ಟೋ ಮಕ್ಕಳು ಪಾಠಗಳು ಕೇಳ್ತಾವೋ, ಎಷ್ಟೋ ಮಕ್ಕಳು ಬೇರೆ ಏನು ನೋಡ್ತಾವೋ ಗೊತ್ತೇ ಆಗಲ್ಲ. ನಾವು ಪೇರೆಂಟ್ಸನ್ನು ಕೂಡ ಬ್ಲೇಮ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಅನಿವಾರ್ಯತೆಯಿಂದ ಕೊಡಿಸ್ಬೇಕಾಗಿ ಬಂತು ಅವರಿಗೆ. ಅದಾದಮೇಲೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಏಕಾಗ್ರತೆ ಅಂತ ಹೇಳಿದಾಗ ಆ ಏಕಾಗ್ರತೆ ಅವ್ರಿಗೆ ಮೊಬೈಲ್ ಮೇಲೆ ಜಾಸ್ತಿ ಆಗಿದೆ. ಎಲ್ಲರ ಕಂಪ್ಲೇಂಟು ಕೂಡ ಅದೇ ಅಲ್ವಾ. ನೀವು ಆಗಲೂ ಕೂಡ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಪೇರೆಂಟ್ಸ್ ಒಂದೇ ಕಂಪ್ಲೇಂಟ್ ಮೊಬೈಲ್ ಎಷ್ಟು ನೋಡ್ತಾರೆ ಅಂತ ಹೇಳಿ. ಈಗ ಪೇರೆಂಟ್ಸ್ ಮಾತುಗಳನ್ನೇ ಕೇಳೋದಿಲ್ಲ ಅಂತಂದಮೇಲೆ ಮಕ್ಕಳು ಅರ್ಧ ದಿನ ಬರುವಂತಹ ಶಾಲೆಯ ಟೀಚರ್ಸ್ ಮಾತು ಕೇಳಬಹುದಾ ಅನ್ನೋ ಪ್ರಶ್ನೆ. ಖಂಡಿತವಾಗ್ಲೂ ಕೇಳಬಹುದು. ಅದಕ್ಕೆ ನಾವು ಕೊಡುವಂಥ ಸಂಸ್ಕಾರ ಮುಖ್ಯ ಆಗುತ್ತೆ. ಶಾಲೆಯಲ್ಲಿ ಟೀಚರ್ ಅಥವಾ ಒಬ್ಬ ಶಿಕ್ಷಕಿ ಕೊಡುವಂಥ ಸಂಸ್ಕಾರ ಎಲ್ಲರೂ ಕೂಡ ಒಂದೇ ನಿಟ್ಟಿನಲ್ಲಿ. ಯಾಕೆಂದರೆ ನನಗೂ ಕೂಡ ಮಕ್ಕಳಿದ್ದಾರೆ. ನನ್ನ ಹತ್ರ ಬರುವಂಥ ಪೇರೆಂಟ್ಸ್ ಅವರು ಕೂಡ ಮಕ್ಕಳನ್ನು ಹೆತ್ತಿರುವಂಥವ್ರು. ಎಲ್ಲ ತಂದೆ ತಾಯಿಗಳಿಗೆ ಒಂದೇ ವಿಷಯ, ಒಂದೇ ಆದ್ಯತೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗು ಅಥವಾ ನನ್ನ ಮಗಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವನ ಜೀವನದಲ್ಲಿ ಸೆಟ್ಲ್ ಆಗಬೇಕು, ಒಬ್ಬ ಒಳ್ಳೆ ನಾಗರಿಕ ಅಂತ ಅನ್ನಿಸ್ಕೋಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಾವಿಬ್ಬರು ಕೂಡ ಕೈ ಜೋಡಿಸ್ಬೇಕು. ಅಂದರೆ ಶಾಲೆಯಲ್ಲಿ ಮತ್ತು ಪೋಷಕರಲ್ಲಿ ಇಬ್ಬರು ಕೂಡ ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಾವು ಸ್ವಲ್ಪ ಮಟ್ಟಿಗಾದರೂ ಪೇರೆಂಟ್ಸ್ ಆದವರು ಎಂಟರ್ಟೈನ್ಮೆಂಟ್ಗೋಸ್ಕರನಾದರೂ ನಾವು ಒಂದು 10 ನಿಮಿಷ ಹಿಡ್ಕೊಂಡ್ರೆ ಮಕ್ಕಳಿಗೆ ನೀನೇ ನೋಡ್ತಿದ್ಯಾ, ನನಗೇನು ಹೇಳಕ್ಕೆ ಬರ್ತೀಯಾ ಅನ್ನೋಂಥ ಮಕ್ಕಳಿದ್ದಾರೆ. ಎದುರುತ್ರ ತುಂಬ ಜಾಸ್ತಿ ಮಕ್ಕಳು. ದೇ ಆರ್ ಡೇರ್ ಎನಫ್, ಏನಕ್ಕೂ ಹೆದರ್ಕೊಳ್ಳೋದಿಲ್ಲ.
ಸೊ ಹಾಗಾಗಿ ನಾವು ಅವರು ಅಂದರೆ ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ಕೂಡ ಒಗ್ಗೂಡಿ ಕೆಲಸ ಮಾಡೋದ್ರಿಂದ, ಒಳ್ಳೆ ಸಂಸ್ಕಾರವನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ಇದನ್ನು ನಾವು ನಿಲ್ಲಿಸಬಹುದು. ಗುರು ಗುರಿ ಎರಡು ಬಹಳ ಮುಖ್ಯ ಅಲ್ವಾ? ನಮ್ಮ ಹಿಂದೆ ಗುರು ಇದ್ದರೆ ಒಳ್ಳೆಯ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಕಥೆಗಳನ್ನು ನಾವು ಕೇಳಿ ಬಂದುಬಿಟ್ಟಿದ್ದೀವಿ ಅಲ್ವಾ? ಏಕಲವ್ಯನ ಗುರು ಇಲ್ದಿದ್ರೂ ಕೂಡ ಪಾಠನ ದೂರದಿಂದನೇ ಕೇಳಿ ಕಲಿತಂತಹ ಒಂದು ಇತಿಹಾಸವನ್ನು ನಾವು ಕಂಡಿದ್ದೀವಿ. ನಾವು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಒಂದು ಉದ್ಯೋಗವನ್ನು ಪಡ್ಕೋಬೇಕು, ಏನೋ ಸಾಧನೆ ಮಾಡಬೇಕು ಅಂದರೆ ಯುದ್ಧಕ್ಕಿಂತ ದೊಡ್ಡ ವಿಚಾರಣೆ ಅಂತ ಹೇಳ್ಬೋದು. ಏಕಾಗ್ರತೆ ಎಷ್ಟು ಮುಖ್ಯ ಆಗುತ್ತೆ ವಿದ್ಯಾರ್ಥಿಯ ಓದಿನ ಹಿತದೃಷ್ಟಿಯಿಂದ. ಸೊ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು. ಹೌದು, ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು. ಇಂದು ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ಹೇಡಿಗಳ ಹಿಂಡು ಅಂತ ಹೇಳಿದ್ದಾರೆ. ಅಂದರೆ ನಾನು ಶಿಕ್ಷಕಿಯಾಗಿ ಹಿಂದೆ ಗುರುವಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ನಾವು ಗುರುಗಳಿದ್ರೂ ಕೂಡ ನಮ್ಮ ಮಾತನ್ನ ಕೇಳದೇ ಇರುವಂಥ ಮಕ್ಕಳುಗಳಿರೋದ್ರಿಂದ ಈ ಥರ ಒಂದು ಸಮಸ್ಯೆಗಳು ನಮ್ಮಲ್ಲಿ ಉಂಟಾಗ್ತಾ ಇದೆ. ಸೊ ಹಾಗಾಗಿ ಗುರು ಗುರಿ ಎರಡೂ ಕೂಡ ಬಹಳ ಮುಖ್ಯ. ಗುರು ಒಬ್ಬ ಮಾರ್ಗದರ್ಶಕನಾಗಿ ಕೆಲಸ ಮಾಡಿದ್ರೆ ಮಗುವಿಗೆ ನೀವೇ ಹೇಳಿದ ಹಾಗೆ ಏನೋ ಒಂದು ಗುರಿಯನ್ನು ಸಾಧಿಸಬೇಕು, ನಾನು ಇಂಥದನ್ನು ಪಡ್ಕೋಬೇಕು, ನನ್ನ ಜೀವನನ ಇದೇ ರೀತಿ ನಡೆಸ್ಕೋಬೇಕು ಅಂತಂದರೆ ಅವನು ಆ ಮಾರ್ಗದಲ್ಲಿ ನಡೆಯಬೇಕು. ಅದಕ್ಕೆ ಸಹಾಯಕವಾಗಿ ಶಿಕ್ಷಕರಾದವರು ನಾವು ಸಹಾಯ ಮಾಡಬೇಕು, ಪೋಷಕರು ಕೂಡ ಅದೇ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅವರು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಗುರಿಯನ್ನು ಸುಮ್ಮನೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಹಂಗಂದ್ರೆ ಮಲಗಿರೋ ಸಿಂಹದ ಬಾಯಿಗೆ ಬೇಟೆ ತಾನಾಗಿನೇ ಹೋಗೋದಿಲ್ಲ. ಸೊ ಅದು ಬೇಟೆ ಆಡಿ ತನ್ನ ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ಬೇಟೆ ಆಡಲೇಬೇಕು. ಅದೇ ರೀತಿ ನಾವು ಕೇವಲ ಕೂತ್ ಕಡೆನೆ ಕನಸನ್ನ ಕಂಡ್ರೆ ಸಾಧ್ಯ ಇಲ್ಲ. ಪ್ರಯತ್ನ ಮತ್ತೆ ಏಕಾಗ್ರತೆಯಿಂದ ಮಾತ್ರ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸ್ವಾಮಿ ವಿವೇಕಾನಂದರ ಒಂದು ಸ್ಲೋಗನ್ ನೆನಪಾಗುತ್ತೆ, ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ಸ್ಲೋಗನ್ ಇದೆ. ಅದು ಯಾವಾಗ್ಲೂ ಸೂಕ್ತಾನೆ ಅಲ್ವಾ? ಖಂಡಿತವಾಗ್ಲೂ ಅದು ಸರ್ವಕಾಲಿಕ. ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಲಿಲ್ಲ ಅಂತ ಹೇಳಿದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕಾಗ್ರತೆ ಅನ್ನೋದು ಬರೋದು ಹೇಗೆ ಅಂದ್ರೆ, ಈಗ ಕಾಂಪಿಟೇಷನ್ ಕೂಡ ಇದೆ, ಹಾಗೆ ಡೈವರ್ಷನ್ ಕೂಡ ಇದೆ. ಅದನ್ನ ನಾವು ನೀಗಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೊರಗಡೆ ಬಂದಂಗೆ ಈಗ ಅಲ್ವಾ? ಮೊಬೈಲಿಂದ ಹೊರಗಡೆ ಬರಬೇಕು, ಟೆನ್ಷನಿಂದ ಹೊರಗಡೆ ಬರಬೇಕು, ಏನು ನೋಡಬೇಕು ಇಲ್ಲ ಎಲ್ಲಿ ಹೋಗಬೇಕು ಅನ್ನೋ ಟೆನ್ಷನ್ನೇ ಹೊರತು ಇದನ್ನು ಓದಬೇಕು, ಅದನ್ನು ಮಾಡಬೇಕು, ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಯಾರಾಗಬೇಕು, ಇಲ್ಲ ನಾನು ಯಾವುದಾದ್ರು ಒಂದು ಗುರಿ ಇಟ್ಕೋಬೇಕು ಅನ್ನೋ ಕಾಂಪಿಟೇಷನು ಟೆನ್ಷನ್ ಇಲ್ಲ ಅವರಿಗೆ, ಬೇರೆ ರೀತಿಯ ಟೆನ್ಷನ್. ಆ ಟೆನ್ಷನಿಂದ ಹೊರಗೆ ಬಂದು ಗುರಿ ಮುಟ್ಟಬೇಕು ಅಂತಂದರೆ ಯಾವ ರೀತಿ ಕಾನ್ಸಂಟ್ರೇಷನ್ ಇಟ್ಕೋಬೇಕಾಗುತ್ತೆ ಅವರು? ಸರ್, ನೀವು ಈಗಷ್ಟೇ ಹೇಳಿದ್ರಿ, ಅಭಿಮನ್ಯು ತಾಯಿಯ ಗರ್ಭದಲ್ಲಿರುವಾಗಲೇ ಅವನು ಚಕ್ರವ್ಯೂಹವನ್ನೇ ಹೇಗೆ ಪ್ರವೇಶ ಮಾಡಬೇಕು ಅನ್ನೋಂಥದ್ದನ್ನು ತಿಳ್ಕೊಂಡಿದ್ದ ಅಂತಂದರೆ ಆ ಮಗು ಗರ್ಭದಲ್ಲಿರುವಾಗಲೇ ಎಷ್ಟು ತದೇಕ ಚಿತ್ತದಿಂದ ಮಾತನ್ನು ಕೇಳಿಸ್ಕೊಂಡಿರ್ಬೋದು. ಅಂದರೆ ಇಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಂದರೆ ಏಕಾಗ್ರತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ ಏಕಾಗ್ರತೆಯನ್ನು ನಾವು ಸಾಧಿಸ್ಕೊಳ್ಬಹುದು, ಅಂದರೆ ಅದನ್ನು ವೃದ್ಧಿಸ್ಕೊಳ್ಬಹುದು. ಅದಕ್ಕೆ ನಾವು ಪ್ರತಿದಿನ, ಈಗ ನಾನು ವಿದ್ಯಾರ್ಥಿ ಆಗಿದ್ದೀನಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗೆ ಓದೋಂಥ ಕೆಲಸ ಇರುತ್ತೆ. ಆ ಓದೋದಕ್ಕೆ ಅಂತ ಹೇಳಿ ಪ್ರತಿದಿನ ಒಂದು ಸಮಯವನ್ನು ಅವನು ನಿರ್ಧರಿಸ್ಕೋಬೇಕು. ಇಂಥ ಸಮಯನೇ ನಾನು ಕೂತ್ಕೊಂಡು ಓದ್ತೀನಿ. ಅವನಿಗೆ ಯಾವುದು ಅನುಕೂಲನೋ ಆ ಸಮಯದಲ್ಲಿ ಆ ಮಗು ಕೂತ್ಕೊಂಡು ಓದಬೇಕು. ಅದು ನಿರ್ದಿಷ್ಟ ಸಮಯದಲ್ಲೇ ಕೂತು ಓದುವಂಥ ಕೆಲಸ ಆಗಬೇಕು. ಇದು ಒಂದು ವಿಚಾರ. ಆದರೆ ದಿನದಲ್ಲಿ ಒಂದು ಗುರಿಯನ್ನು ನಿಗದಿಪಡಿಸ್ಕೋಬೇಕು. ಅಂದರೆ ಈ ದಿನ ನಾನು ಇಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತೀನಿ. ಅದರಲ್ಲಿ ಇನಿಷಿಯಲ್ ಡೇಸಲ್ಲಿ ಆ ಮಗು ಫೇಲ್ ಆಗಬಹುದು, ಆದರೆ ಕ್ರಮೇಣ ಅದು ರೂಢಿಗತ ಆಗಿ ಅವನು ಅದನ್ನೇ ಫಾಲೋ ಮಾಡೋ ಥರ ಆಗುತ್ತೆ. ವಿದ್ಯಾರ್ಥಿಗಳಿಗೆ 6 ರಿಂದ 7 ಸಬ್ಜೆಕ್ಟ್ ಇರುತ್ತೆ. ಅಂದರೆ ಟೈಮ್ ಟೇಬಲ್ ಹಾಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀರಿ ನೀವು. ಅಂದರೆ 6 ಸಬ್ಜೆಕ್ಟ್ ಇರೋದ್ರಿಂದ ಒಂದೊಂದು ಟೈಮ್ ಹಾಕೊಳ್ಳೋದು, ಆ ಟೈಮಿಗೆ ಓದುವಂಥದ್ದು ಹೇಗೆ, ಅದನ್ನು ಹೇಗೆ ಮಾಡಬೇಕಾಗುತ್ತೆ? ಅದನ್ನು ಹೇಗೆ ಅಂತ ಹೇಳಿದ್ರೆ, ಅದು ಎಕ್ಸಾಮಿನೇಷನ್ ಟೈಮ್. ಇವಾಗ ನೀವು ಪ್ರತಿದಿನ ಓದಬೇಕಾಗತ್ತೆ. ಇಂದು ನಿರ್ದಿಷ್ಟ ಸಮಯ. ಈಗ ನಾನು ಸಂಜೆ ಶಾಲೆಯಿಂದ ಮನೆಗೆ ಬರ್ತೀನಿ. ಶಾಲೆಯ ನಂತರ ನನಗೆ ಒಂದಿಷ್ಟು ಕೆಲಸಗಳು, ಆಟ ಇರ್ಬೋದು, ಏನೋ ಒಂದು ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಮಗು ಭಾಗವಹಿಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ಅದಾದ ನಂತರ ಅದಕ್ಕೆ ಆದಂಥ ಒಂದು ಸೂಕ್ತ ಸಮಯ. ನಾನು ಪ್ರತಿದಿನ 6:30 ರಿಂದ 8:30 ಅಥವಾ 9 ಗಂಟೆವರೆಗೂ ನಾನು ಓದ್ತೀನಿ. ಆ ಮಗುಗೆ ಗೊತ್ತಿರುತ್ತೆ ನಾನು ಯಾವ ವಿಷಯದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅನ್ನೋಂಥದ್ದು ಗೊತ್ತಾದರೆ ಆ ವಿಚಾರವಾಗಿ ಆ ಮಗು ಹೆಚ್ಚು
ಸಮಯವನ್ನ ಆ ವಿಷಯಕ್ಕೆ ನಿಗದಿಪಡಿಸ್ಕೊಂಡ್ರೆ ಕ್ರಮೇಣ ಅದು ಸರಿ ಹೋಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಮಗುಗೆ ಎಲ್ಲಾ ಸಬ್ಜೆಕ್ಟ್ಸು ಖಂಡಿತವಾಗ್ಲೂ ಕಷ್ಟ ಇರೋದಿಲ್ಲ. ಯಾವುದು 6ರಲ್ಲಿ ಅಥವಾ 7ರಲ್ಲಿ ಒಂದು 2-3ರಲ್ಲಿ ಖಂಡಿತವಾಗ್ಲೂ ಅವನು ಎಕ್ಸೆಲ್ ಆಗಿರ್ತಾನೆ ಅಥವಾ ಗೊತ್ತಿರುತ್ತೆ ಆ ಮಗುಗೆ ಯಾವ ವಿಚಾರದಲ್ಲಿ ನಾನು ಹಿಂದೆ ಇದ್ದೀನಿ ಅನ್ನೋಂಥದ್ದನ್ನ ಆ ಮಗು ಗೊತ್ತುಪಡಿಸಿ ಆ ವಿಚಾರವಾಗಿ ಅವನೇ ಸ್ವತಃ ನೀವು ಹೇಳಿದ ಹಾಗೆ ಒಂದು ಟೈಮ್ ಟೇಬಲ್ ಹಾಕೊಂಡು ಅಥವಾ ಇಷ್ಟನ್ನು ನಾನು ಕಲೀಲೇಬೇಕು ಅಂತ ನಾನು ಹೇಳಿದ ಹಾಗೆ ದಿನದ ಗುರಿಯನ್ನು ನಿಗದಿಪಡಿಸ್ಕೋಬೇಕು. ಇಷ್ಟನ್ನು ನಾನು ಓದ್ಕೋತೀನಿ, ಇವತ್ತು ನಮ್ಮ ಮೇಡಮ್ ಇದನ್ನು ಮಾಡಿದ್ದಾರೆ ಅಥವಾ ನಮ್ಮ ಟೀಚರ್ ಇದನ್ನು ಮಾಡಿದ್ದಾರೆ, ಇದನ್ನು ಕಲ್ತ್ಕೊಂಡು ಹೋಗೋಣ ಅನ್ನೋಂಥದ್ದನ್ನ ಮಗುನೇ ಮನವರಿಕೆ ಮಾಡ್ಕೊಂಡು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಓದ್ತಾ ನಿದ್ದೆ ಬಂದ್ಬಿಡುತ್ತೆ. ಅದೇನೋ ಇಂಟ್ರೆಸ್ಟ್ ಕಡಿಮೆ ಅಂತನೋ ಇಲ್ಲ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೋ ಗೊತ್ತಾಗಲ್ಲ. ಸಾಧಾರಣವಾಗಿ ಎಲ್ರಿಗೂ ಕೂಡ ಅದೇ ಸಮಸ್ಯೆ ಇರುತ್ತೆ. ಅಲ್ಲ ಓದೋ ಮಕ್ಕಳಿಗೂ ಕೂಡ ಆ ಸಮಸ್ಯೆ ಇರುತ್ತೆ. ಯಾಕೆಂತಂದರೆ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಓದುವಂಥದ್ದು ಕಾನ್ಸಂಟ್ರೇಷನ್ ಕಷ್ಟ. ನಿಮಗೆ ಶಾಲೆಗಳಲ್ಲೇ ನೋಡಬೇಕಾಗುತ್ತೆ. ಈಗ ಶಾಲೆ ಆರಂಭ ಈಗ 10 ಗಂಟೆಗೆ ಶುರು ಆಗುತ್ತೆ ಅಂದರೆ 10, 11, 12 ಗಂಟೆ ತನಕ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಲೆವೆಲ್ ಪರವಾಗಿಲ್ಲ. ಮಧ್ಯಾಹ್ನ ಆಗ್ತಾ ಸ್ವಲ್ಪ ಕಡಿಮೆ ಆಗುತ್ತೆ. ಊಟ ಆದ್ಮೇಲಂತೂ ನಿದ್ದೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಆ ಥರನೂ ಸ್ವಲ್ಪ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅದನ್ನ ನಾವು ಓವರ್ಕಮ್ ಹೇಗೆ ಮಾಡ್ಕೋಬೇಕು ಅದು ಬಹಳ ಮುಖ್ಯ ಆಗುತ್ತೆ. ಹೌದು ಸರ್, ಇವಾಗ ನೀವು ಹೇಳಿದ ಹಾಗೆ ಇವಾಗ ನಿದ್ದೆ ಬರೋದು ಸಹಜನೇ. ಇವಾಗ ಮಗು ಟ್ಯೂಷನ್ಗೆ ಹೋಗುತ್ತೆ, 10ನೇ ಕ್ಲಾಸ್ ಮಗು, ಬೆಳಗ್ಗೆ 5 ಗಂಟೆಗೆ ಟ್ಯೂಷನ್ ಅಂತಂದ್ರೆ ಅವ್ನು ಫಸ್ಟ್ ಪೀರಿಯಡೇ ತೂಕಡಿಸ್ತಾ ಇರ್ತಾನೆ. ಸೊ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಈಗ ಟ್ಯೂಷನ್ ಅಥವಾ ಏನು ಮಾಡ್ತಾ ಇದ್ದೀವಿ ಆ ಮಗುಗೆ ಫೋರ್ಸ್ಫುಲಿ ಮಾಡ್ತಾ ಇದ್ದೀವಿ ನಾವು. ಯಾವುದೇ ಒಂದು ಕೆಲಸನ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ನೀವು ಎಷ್ಟು ಗಂಟೆ ಬೇಕಾದರೂ ನೀವು ಆ ಕೆಲಸವನ್ನ ಸುಲಲಿತವಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಮಕ್ಕಳಿಗೆ ಹೇಳುವಂಥದ್ದು ಏನಪ್ಪ ಅಂದರೆ ಕಷ್ಟಪಡಬೇಡಿ, ಇಷ್ಟಪಟ್ಟು ಮಾಡೋದ್ರಿಂದ ನೀವು ಗಂಟೆಗಟ್ಟಲೆ, ನಾನು ಇವಾಗ 1 ಅವರ್ 2 ಅವರ್ ಅಂತ ನಾನು ಏನೋ ಒಂದು ಟೈಮ್ ಟೇಬಲ್ ಅಥವಾ ನಿಮ್ಮ ಮನೆಯಲ್ಲಿ ಪೋಷಕರು ನೀನು 2 ಅವರ್ ಓದಲೇಬೇಕು ಅಂತ ನಿನಗೆ ಟೈಮ್ ಟೇಬಲ್ ಹಾಕಿ ಕೂರಿಸಿದ್ರೆ ನೀನು 2 ಅವರಲ್ಲಿ ನೀನು 2 ಪ್ರಶ್ನೆ ಉತ್ತರನೂ ಕೂಡ ಕಲ್ತಿರೋಲ್ಲ, 2 ಲೆಕ್ಕ ಕೂಡ ಮಾಡಿರೋದಿಲ್ಲ. ಯಾಕೆಂದರೆ ನಿನಗೆ ಅದು ಕಷ್ಟ. ಅದೇ ನೀನು ಇಷ್ಟಪಟ್ಟರೆ ನಿಮಗೆ 2 ಅವರ್ ಅಲ್ಲ, ನೀನು ಬೇಕಾದರೆ ಕಂಟಿನ್ಯೂಸ್ ಆಗಿ 5-6 ಗಂಟೆ ಕೂತ್ಕೊಂಡು ನೀನು ಅಧ್ಯಯನ ಮಾಡುವಂಥ ಎಬಿಲಿಟಿ ನಿನಗೆ ಬರುತ್ತೆ. ಹಾಗಾಗಿ ಕಷ್ಟಪಡೋದಕ್ಕಿಂತ ಇಷ್ಟಪಡಿ, ಮಕ್ಕಳಿಗೆ ಇಷ್ಟಪಡುವಂಗೆ ಮಾಡಬೇಕು. ಹೇಗೆ ಮಾಡಬೇಕು ಅಂತೀರಿ? ಇಷ್ಟಪಡೋದು ಅಂತಂದರೆ ಅದು ಎಲ್ಲರದು ಕೂಡ ಜವಾಬ್ದಾರಿ ಆಗುತ್ತೆ. ನಿನ್ನ ಕೈಲಿ ಆಗುತ್ತೆ ಕಣಪ್ಪ. ಇವಾಗ ಯಾವುದೋ ಒಂದು ಮಗುಗೆ ಈ ಲೆಕ್ಕ ನಿನ್ನ ತಲೆನಲ್ಲಿ ಏನೂ ಇಲ್ಲ, ನೀನು ಮಂದಬುದ್ಧಿಯವನು, ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ರೆ ಮಗು ಕೂಡ ಹಾಗೆ ಅನ್ಕೊಂಡ್ಬಿಡುತ್ತೆ. ಅಯ್ಯೋ ಬಿಡು, ಟೀಚರ್ಗೆ ಆಲ್ರೆಡಿ ಗೊತ್ತು ನಾನು ಹಿಂಗೆ, ನಾನು 0 ತೊಗೊಂಡ್ರು ಕೂಡ ಇಟ್ ಡಸಂಟ್ ಮ್ಯಾಟರ್ ಅನ್ನೋ ಥರ ಆಗೋಗುತ್ತೆ. ಒಂದು ದಿನ ಕೂರಿಸಿ ನೋಡಿ ನಿನ್ನ ಕೈಲಿ ಯಾಕೆ ಆಗ್ತಾ ಇಲ್ಲ, ಮೋಟಿವೇಶನ್ ಮಾಡಿ ಮಗುಗೆ, ಆಗುತ್ತೆ ನಿನ್ನ ಕೈಲು. ಅದೇ ಕ್ಲಾಸಲ್ಲಿ ಔಟ್ ಆಫ್ ಔಟ್ ತೊಗೊಳ್ಳೋಂಥ ಮಗು ಇರುತ್ತೆ, ತುಂಬ ಕಡಿಮೆ ತೊಗೊಳ್ಳೋಂಥ ಮಗುನೂ ಇರುತ್ತೆ. ಅವನಿಗೆ ಸಾಧ್ಯ ಆಗ್ತಿದೆ, ನಾನೇ ಪಾಠ ಮಾಡ್ತಾ ಇದ್ದೀನಿ, ನಿನ್ನ ಕೈಲಿ ಯಾಕಾಗಲ್ಲ, ನಿನ್ನ ಕೈಲೂ ಕೂಡ ಆಗುತ್ತೆ. ಅದಕ್ಕೆ ನಾವು ಸಮಯವನ್ನು ಕೂಡ ಕೊಡಬೇಕು. ಯಾಕೆ ಅಂತಂದರೆ ಎಲ್ಲರ ಐಕ್ಯೂ ಕೂಡ ಒಂದೇ ಮಟ್ಟದಲ್ಲಿ ಇರೋದಿಲ್ಲ. ಅದನ್ನು ಗ್ರಾಸ್ಪಿಂಗ್ ಪವರ್ ಇರ್ಬೋದು, ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನೀನು 0 ತೊಗೊಳ್ಳೋಂಥ ಮಗುಗೆ ನೀನು ಮೋಟಿವೇಶನ್ ಮಾಡಿದ್ರೆ ಒಂದು ಟೆಸ್ಟಲ್ಲಿ 2 ತೊಗೋಬೋದು, ಇನ್ನೊಂದು ಟೆಸ್ಟಲ್ಲಿ 4, ಹಾಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಮೋಟಿವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಮೋಟಿವೇಶನ್ ಅನ್ನುವಂಥದ್ದು ಈಗ ಶಾಲೆಯಲ್ಲೂ ಕೂಡ ಆಗಬೇಕು, ಮನೆಯಲ್ಲೂ ಕೂಡ ಆಗಬೇಕು, ಸೊಸೈಟಿಲೂ ಕೂಡ ಆಗಬೇಕು. ಸಮಾನವಾದ ಪಾಲಿದ್ದೇ ಇರುತ್ತಲ್ವ. ಯಾಕೆಂತಂದ್ರೆ ನೀವು ಹೇಳಿದ್ರಿ ಕೂಡ ನಿನ್ನ ಕೈಲಿ ಆಗಲ್ಲ ನಿನ್ನ ಕೈಲಿ ಆಗುತ್ತೆ ಅಂತಂದ್ರೆ 0 ತಗೊಂಡು 10 ತಗೋಬೋದಲ್ಲ. ಹೌದು, ಪಾಸೇ ಆಗದಿರೋನು ಜಸ್ಟ್ ಪಾಸ್ ಆಗ್ಬೋದು ಅಲ್ವಾ? ಜಸ್ಟ್ ಪಾಸ್ ಆಗೋನು ಒಳ್ಳೆ ಅಂಕವನ್ನು ತಗೋಬೋದು. ಅಂದ್ರೆ ಮೋಟಿವೇಟ್ ಮಾಡುವಂತಹ ಕೆಲಸ. ಅಂದ್ರೆ ಇದು ಒಂದು ಚೈಲ್ಡ್ ಲಿಂಕ್ ಇದ್ದಂಗೆ. ಈಗ ಎಲ್ಲನೂ ಕೂಡ ಸಪೋರ್ಟಿವ್ ಆಗಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬರೀ ಓದೋದೇ ಅಂತ ಅಲ್ಲ, ಓದೋದ್ರ ಜೊತೆಗೆ ಕೂಡ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಸ್ಪೋರ್ಟ್ಸ್ ಆಗಿರ್ಬೋದು, ಸಾಹಿತ್ಯ, ಸಂಗೀತ, ಈ ಥರದ್ದು ಕೂಡ ಗಮನ ಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಸರ್. ಸೊ ಇಲ್ಲಿ ಶಾಲೆ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅಥವಾ ಟೀಚರ್ಸ್, ಈವನ್ ನಾವು ಕೂಡ ಮಾರ್ಕ್ಸ್ ಓರಿಯೆಂಟೆಡ್ ಆಗೋಗಿದೆ. ಮಗು ಬುದ್ಧಿವಂತ ಅಂತಂದ್ರೆ ಅವನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರಬೇಕು. SSLCನಲ್ಲಿ 625 ತೊಗೊಂಡಿದ್ದಾನೆ ಅಂತಂದರೆ ಹಿ ಈಸ್ ದ ಟಾಪ್ ಮೋಸ್ಟ್ ಫೆಲೋ ಆಫ್. ನಾವು ಅವನಿಗೆ ಎಲ್ಲ ಕಡೆಯಿಂದ ಸನ್ಮಾನಗಳು, ಖಂಡಿತವಾಗ್ಲೂ ಆ ಮಗು ಶ್ರಮ ಪಟ್ಟಿರುತ್ತೆ, ಅದನ್ನು ನಾನು ಹೀಗಳಿತಾ ಇಲ್ಲ. ಬಟ್ ಆ ಮಗು ತುಂಬ ಬುದ್ಧಿವಂತ, ಅವನು ಜೀವನದಲ್ಲಿ ತುಂಬ ಸಾಧನೆ ಮಾಡ್ತಾನೆ. ಜಸ್ಟ್ ಪಾಸ್ ಆಗಿರೋಂಥ ಮಗು ಮುಂದೆ ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ ಅನ್ನೋಂಥ ಭಾವನೆನ ನಾವೇನು ತುಂಬಿಕೊಂಡಿದ್ದೀವಿ ಪೋಷಕರಾಗಿ ಮತ್ತು ಶಿಕ್ಷಕರಾಗಿ, ಆ ಭಾವನೆ ಇರಬಾರ್ದು. 625 ಅಂಕ ತಗೊಂಡಂಥ ವಿದ್ಯಾರ್ಥಿಗೂ ಅಥವಾ ಫಸ್ಟ್ ಕ್ಲಾಸ್ ಇಲ್ಲ ಜಸ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳನ್ನ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಈಗ ಕೆಲವು ವಿದ್ಯಾರ್ಥಿಗಳು ಹಠಕ್ಕೆ ಬಿದ್ದಂಗೆ ಓದ್ತಾರೆ. ಹೌದು, ಓದಿ 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 ಒಟ್ಟು ಮಗ್ ಮಾಡಿರ್ತಾರೆ. 625 ಅಂದರೆ ಎಲ್ಲ ಮಕ್ಕಳಿಗೂ ನಾನು ಹೇಳ್ತಾ ಇಲ್ಲ, ಆದರೆ ನಿನ್ನ ತಲೆಯಲ್ಲಿ ಏನಿದೆ, ನಾವೀಗ ಕಾನ್ಸಂಟ್ರೇಷನ್ ಏನು ಹೇಳ್ತಿದ್ವಿ ಅದು ಬಹಳ ಮುಖ್ಯ ಆಗುತ್ತೆ. ಕಾನ್ಸಂಟ್ರೇಷನ್ ಇಂದ ಪಾಠವನ್ನ ಕೇಳಿ ಎಷ್ಟು ತಿಳ್ಕೊಂಡಿದ್ಯಾ ಅದು ಮುಂದಕ್ಕೆ ಬರೋಂಥದ್ದಲ್ವಾ. ಇದು ಯಾವಾಗಲೂ ಎಂಡ್ ಆಗಲ್ಲ. 10th ಮುಗಿದೈತಾ, PUC ಬೇಕಲ್ವಾ, PUC ಆದ್ಮೇಲೆ ಡಿಗ್ರಿಗೆ ಬೇಕಲ್ವಾ, ಡಿಗ್ರಿ ಆದ್ಮೇಲೆ ಇನ್ನು ಮುಂದಕ್ಕೆ ಬೇಕಲ್ವಾ. ಆ ನಿಟ್ಟಿನಲ್ಲಿ ಬರೀ ಮಗ್ ಮಾಡೋದಂತಲ್ಲ, ನೀನು ಅದನ್ನ ಅರ್ಥ ಮಾಡ್ಕೊಬೇಕು, ನಿನ್ನ ತಲೆಯಲ್ಲಿ ಕೂರಿಸ್ಕೋಬೇಕು, ನಿನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು. ಆಗ್ಲೇ ಕೂಡ ಒಳ್ಳೆಯ ಅಂಕವನ್ನು ತಗೋಬಹುದು,
ಮತ್ತು ಈಗ ಒಳ್ಳೆಯ ಅಂಕವನ್ನು ತಗೊಂಡವ್ರೆ ಅಂತಂದರೆ ಅವರು ಸಕ್ಸೀಡ್ ಆಗ್ಬಿಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಫೇಲ್ ಆಗವ್ರೆ ಅಂತಂದರೆ ಕೂಡ ಅವರು ಮುಗಿದೋಯ್ತು ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಫೇಲ್ ಆದಂಥ ವಿದ್ಯಾರ್ಥಿಗಳು ಸಾಧನೆ ಮಾಡಿದವ್ರು ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ಎಷ್ಟೋ ಒಳ್ಳೆ ಅಂಕ ತಗೊಂಡಂಥವ್ರು ಈಗ ಬರೀ ಸಾಧನೆ ಮಾಡಿದಾರ, ಫೇಲ್ಯೂರ್ ಆಗಿದ್ರು ಇದ್ದಾರೆ, ತುಂಬ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಲ್ವಾ. ಈ ಕಾರ್ಯಕ್ರಮದ ಮುಖಾಂತರ ನಾವು ಹೇಳೋದೇನಂತಂದರೆ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಿನ್ನ ಐಕ್ಯೂ ನಿನಗೆ, ಅವ್ರ ಐಕ್ಯೂ ಅವ್ರಿಗೆ. ಆದರೆ ನಿನ್ನ ಒಂದು ಸಕ್ಸೀಡಿಗೆ ಓದಲಿಕ್ಕೆ ಶುರು ಮಾಡಿದ್ರೆ ಸಾಕು. ಅದು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಿ ಮೇಡಮ್? ಖಂಡಿತವಾಗ್ಲೂ ಈ ಮಾತನ್ನು ನಾನು ಕೂಡ ಒಪ್ತೀನಿ. ಈಗ ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿ ಆಗಲಿ ಅಥವಾ ತುಂಬ ಹೆಚ್ಚು ಅಂಕಗಳನ್ನು ಗಳಿಸದೇ ಇರುವಂಥ ವಿದ್ಯಾರ್ಥಿ ಆಗಲಿ, ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಜೀವನವನ್ನು ನಡೆಸುವಂಥದ್ದು ಇರುತ್ತೆ. ಸೊ ಯಾರು ಬೇಕಾದರೂ ಜೀವನವನ್ನು ನಡೆಸ್ಬೋದು, ಉತ್ತಮ ರೀತಿಯಲ್ಲೇ ನಡೆಸಬಹುದು. ಅದು ಅವರ ಬುದ್ಧಿಮತ್ತೆಗೆ ಮತ್ತು ಅವರ ಒಂದು ಆಲೋಚನೆಗಳಿಗೆ ಮತ್ತು ಅವರಿಗೆ ಮೊದಲು ಸಿಕ್ಕಂಥ ಸಂಸ್ಕಾರಕ್ಕೆ ಇದೆಲ್ಲನೂ ಕೂಡ ಮುಖ್ಯ ಆಗುತ್ತೆ. ಸೊ ಇವಾಗ ಒಬ್ಬ ಪಾನಿಪುರಿ ಅಥವಾ ಮಸಾಲೆ ಪುರಿ ಮಾಡ್ತಾ ಇರುವಂಥ ವ್ಯಕ್ತಿ ತುಂಬ ಚೆನ್ನಾಗೇ ಬದುಕ್ಬೋದು. ಅದೇ ಒಬ್ಬ IAS ಆಫೀಸರ್ ಕೂಡ ಬದುಕ್ಬೋದು. ಅವ್ರದ್ದೇ ಆದಂತಹ ಜೀವನ ಅವ್ರಿಗೆ ಬೇರೆ, ಇವ್ರದ್ದು ಕೂಡ ಇದೆ. ಇವರು ಪಾನಿಪುರಿ ರಸ್ತೆನಲ್ಲಿ ಇಟ್ಕೊಂಡು ಮಾರ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಇವನ್ನೆಲ್ಲೋ ಮೋಸ್ಟ್ಲಿ SLC ಫೇಲ್ ಆಗಿದ್ದೇನೋ ಅದಕ್ಕೆ ಈ ಜಾಬಿಗೆ ಬಂದಿದ್ದಾನೆ ಅಂತಾರೆ. ಬಟ್ ಅವ್ರಿಗೂ ಕೂಡ ಅವ್ರದ್ದೇ ಆದ ಜೀವನ ಖಂಡಿತವಾಗ್ಲೂ ಇರುತ್ತೆ. ಅವರು ತುಂಬ ಗೌರವಯುತವಾದಂಥ ಜೀವನವನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇದು ಮಾರ್ಕ್ಸ್ ಓರಿಯೆಂಟೆಡ್ ಆಗಲೇಬಾರದು, ನಡೆಸೋ ರೀತಿ ಮುಖ್ಯ ಆಗುತ್ತೆ ಅಷ್ಟೇ. ಯಾವ್ಯಾವ ಮಾರ್ಗಗಳನ್ನ ಅನುಸರಿಸಿದ್ರೆ ಏಕಾಗ್ರತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ? ಯಾಕಂದ್ರೆ ಏಕಾಗ್ರತೆಯನ್ನು ಪಡ್ಕೊಂಡ್ರೆ ಸಾಕು ಅನ್ಸ್ ಕಾಣಿಸುತ್ತೆ. ಈಗ ಖಂಡಿತವಾಗ್ಲೂ ಎಲ್ಲ ವಿಷಯದಲ್ಲೂ ಬರೀ ಓದೋ ವಿಚಾರ ಅಂತಲ್ಲ, ಏಕಾಗ್ರತೆ ಅನ್ನುವಂಥದ್ದು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಎಲ್ಲರಿಗೂ ಕೂಡ. ಅವನು ವಿದ್ಯಾಭ್ಯಾಸವನ್ನ ಮುಗಿಸಿ ಅವನು ನಂತರ ಯಾವುದಾದ್ರೂ ಒಂದು ಉದ್ಯೋಗವನ್ನ ಹಿಡಿದು ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೂ ಕೂಡ ಆ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಅಲ್ಲೂ ಕೂಡ ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಅವನು ಏಕಾಗ್ರತೆಯನ್ನ ಹೇಗೆ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಮೊಬೈಲನ್ನ, ಯಾಕೆಂತಂದ್ರೆ ತುಂಬಾ ದೊಡ್ಡ ಡಿಸ್ಟ್ರಾಕ್ಷನ್ ಅದೇ. ಮೊಬೈಲನ್ನ ಆದಷ್ಟು ಕಡಿಮೆ ಬಳಸಬೇಕು. ಬಳಸದೇ ಇರೋದೇ ತುಂಬಾ ಉತ್ತಮ. ಆದ್ರೂ ಅದು ನಾವು ಅದು ತತ್ಕ್ಷಣ ಅದನ್ನು ಜಾರಿಗೆ ತರಕ್ಕಾಗದೇ ಇರೋದ್ರಿಂದ ಕಡಿಮೆ ಬಳಸ್ಕೋಬೇಕು. ಸಾಕಷ್ಟು ನಿದ್ರೆ ಮಾಡುವಂಥದ್ದು, ಉತ್ತಮ ಆಹಾರ ಸೇವಿಸುವಂಥದ್ದು, ಮತ್ತು ಯೋಗಾಭ್ಯಾಸವನ್ನು ರೂಢಿಸ್ಕೊಳ್ಳುವಂಥದ್ದು, ಪ್ರತಿದಿನ ಒಂದು ವ್ಯಾಯಾಮ. ಅಫ್ಕೋರ್ಸ್ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕೂಡ ಕೋಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಅಥವಾ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ಇರಲ್ಲ. ಸೊ ಸ್ಪೋರ್ಟ್ಸ್ ಹೋಗುವಂಥದ್ದು, ಯೋಗಾಭ್ಯಾಸ ಮಾಡುವಂಥದ್ದು, ಇದನ್ನೆಲ್ಲ ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಏಕಾಗ್ರತೆಯನ್ನು ಸಾಧಿಸ್ಕೋಬಹುದು. ಅಂದ್ರೆ ಒಂದು ಆಕ್ಟಿವಿಟೀಸ್ ಏನಾದರೂ ಇಟ್ಕೋಬೇಕು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಆಕ್ಟಿವಿಟೀಸ್. ಹಾಬೀಸ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಮಗುಗೆ ಒಂದು ಚಿತ್ರಕಲೆ ಇರ್ಬೋದು, ಅಥವಾ ಒಂದು ನೃತ್ಯ ಇರ್ಬೋದು, ಅಥವಾ ಪೇಂಟಿಂಗ್ ಇರ್ಬೋದು, ಅಥವಾ ಒಂದು ಸ್ವಿಮ್ಮಿಂಗ್ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಯಾವುದಾದ್ರೂ ಒಂದು ಹವ್ಯಾಸದಲ್ಲಿ ಮಗು ತೊಡಗಿಕೊಳ್ಬೇಕು. ಆ ರೀತಿ ಮಾಡೋದ್ರಿಂದ ಕೂಡ ಸಾಧ್ಯ ಆಗುತ್ತೆ. ಯಾರಿಗೆಲ್ಲ ಈ ಏಕಾಗ್ರತೆ ಕೊರತೆ ಇದೆ ಅಂತ ಅನ್ಸುತ್ತೆ ನೀವು ನೋಡಿದಾಗೇನೆ? ಎಲ್ಲರಿಗೂ ಈ ಏಕಾಗ್ರತೆ ಸಮಸ್ಯೆ ಇದೆಯಾ, ಇಲ್ಲ ಕೆಲವರು ಮಾತ್ರ ಇದೆಯಾ? ಇದ್ರ ಯಾಕಾಗಿರುತ್ತೆ ಅನ್ಸುತ್ತೆ? ಅದೇ, ಎಲ್ಲರಿಗೂ ಈ ಸಮಸ್ಯೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಇವಾಗ ನೀವೇ ಹೇಳಿದ ಹಾಗೆ ಕೆಲವು ಮಕ್ಕಳು ಟೀಚರ್ ಹೇಳಿದ್ದನ್ನ ಕೇಳಿಸ್ಕೊಂಡಷ್ಟೇ ಎಕ್ಸಾಮ್ನ ಬರೆದು ಪಾಸ್ ಆಗುವಂತ ಮಕ್ಕಳಿದ್ದಾರೆ ಅಂತಂದ್ರೆ ಹಿಸ್ ಕಾನ್ಸಂಟ್ರೇಷನ್ ಇಸ್ ವೆರಿ ಗುಡ್, ಗ್ರಾಸ್ಪಿಂಗ್ ತುಂಬಾ ಚೆನ್ನಾಗಿದೆ. ಅವ್ರು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಆಗ್ತಾರೆ. ಅವ್ರು ಎಫರ್ಟ್ ಹಾಕೋದಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಬೇರೆ ಆಗಿರ್ಬೋದು. ಓದು ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಅಲ್ಲ, ಸ್ಪೋರ್ಟ್ಸ್ ಆಗಿರ್ಬೋದು. ಆ ಸ್ಪೋರ್ಟ್ಸ್ ಅಲ್ಲಿ ಯಾರಾದ್ರೂ ಒಂದು ಸ್ಪೋರ್ಟ್ಸ್ ಟೀಚರ್ ಕೊಡುವಂತ ಇನ್ಸ್ಟ್ರಕ್ಷನ್ಸ್ನ ಅವ್ರು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೋ ಅದೇ ಇನ್ಸ್ಟ್ರಕ್ಷನ್ಸು ನಾನು ಪಾಠ ಮಾಡುವಾಗ ಕೇಳದೆ ಇರಬಹುದು. ಬಟ್ ಅವನೆಲ್ಲೋ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿದ್ರೆ, ಒಂದು ಏಕಾಗ್ರತೆಯನ್ನ ಇಟ್ಕೊಂಡು ಕೇಳಿದ್ದೇ ಆದ್ರೆ ಅಷ್ಟರಲ್ಲೇ ಅವನು ಸಕ್ಸಸ್ ಅನ್ನ ಕಾಣ್ತಾನೆ. ಹಾಗಾಗಿ ಇದು ಎಲ್ಲಾ ಮಕ್ಕಳಿಗೂ ಬೇಕೇ ಬೇಕು. ಯಾರ್ಯಾರಿಗೆ ಒಂದು ಒಳ್ಳೆ ಅಭ್ಯಾಸಗಳಿರಲ್ವೋ, ಉತ್ತಮ ಆಹಾರ ಸಿಕ್ಕಿರೋದಿಲ್ವೋ, ಅಥವಾ ಒಂದು ವ್ಯಾಯಾಮದ ಅಭ್ಯಾಸ ಇರೋದಿಲ್ವೋ, ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಅಥವಾ ಒಂದು ಹಾಬಿ ಬಗ್ಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇರಲ್ವೋ, ಅಂಥ ಮಕ್ಕಳುಗಳಿಗೆ ಇದನ್ನೆಲ್ಲ ರೂಢಿಸೋದ್ರಿಂದ ಏಕಾಗ್ರತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಏಕಾಗ್ರತೆ ಸಾಧಿಸಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೋಬೇಕಲ್ವಾ? ಅಂದ್ರೆ ಬೆಳಗ್ಗೆ ಜಲ್ದಿ ಹೇಳ್ಬೇಕಾಗುತ್ತೆ, ದೇವ್ರಿಗೆ ಕೈ ಮುಗಿಯೋದಾಗ್ಬೋದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದಾಗ್ಬೋದು. ಏಕಾಗ್ರತೆ ಡಿಸಿಪ್ಲಿನ್ ಆಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಮ್ಯಾಟರ್ಸ್ ಎ ಲಾಟ್. ಇನ್ನೊಬ್ರು ಹೇಳೋದಕ್ಕಿಂತ ಈಗ ಅಮ್ಮ ಹೇಳ್ತಾರೆ, ಸರಿ, ಮನೆಯಲ್ಲಿ ಅಪ್ಪನೂ ಹೇಳ್ತಾರೆ, ಶಾಲೆನಲ್ಲಿ ಟೀಚರ್ಸ್ ಕೂಡ ಹೇಳ್ತಾರೆ, ಅದನ್ನ ಫಾಲೋ ಮಾಡಬೇಕು. ಅಟ್ಲೀಸ್ಟ್ ಏನಕ್ಕೆ ಹೇಳ್ತಾ ಇದ್ದಾರೆ ಅವರು? ಮಗುಗೆ ಪ್ರಶ್ನೆ ಮಾಡುವಂಥದ್ದು ಬರಬೇಕು. ನೀನು ನೇರವಾಗೇ ಬರಬೇಕು, ನೀನು ನೀಟಾಗೇ ಇರಬೇಕು, ನೀನು ಹಿಂಗೆ ಇರಬೇಕು, ಹಾಗೆ ಇರಬೇಕು ಅಂತ ಹೇಳುವಾಗ ಯಾಕೆ ಹಿಂಗೆ ಇರಬೇಕು ಅಂತ ಮಗು ಪ್ರಶ್ನೆ ಕೇಳೋದಕ್ಕೆ ಅದಕ್ಕೆ ತಕ್ಕ ಉತ್ತರವನ್ನು ಪೋಷಕರಾಗಲಿ ಟೀಚರ್ಸ್ ಆಗಲಿ ನಾವು ಕೊಡಬೇಕು. ಕೊಟ್ಟಾಗ ಆ ಮಗುಗೆ ಹೌದು ಈ ಥರ ಮಾಡೋದ್ರಿಂದ ಈ ಥರ ಆಗುತ್ತೆ ಅನ್ನೋಂಥದಕ್ಕೆ ಉತ್ತರ ಸಿಕ್ಕಾಗ ಖಂಡಿತವಾಗ್ಲೂ ಅದು ಪಾಲಿಸುತ್ತೆ. ಅದು ಈಗ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನಂತ ಹೇಳಿದ್ರೆ, ಈಗ ಟೀಚರ್ಸ್ ಕೂಡ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅಲ್ವಾ? ನೀವು ಟೀಚರ್ ಆಗಿದ್ದೀರಿ, ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಟೀಚರ್ ಸಪೋರ್ಟಿವ್ ಆಗಿದ್ದಾರೆ? ಯಾಕೆಂದ್ರೆ ನಾವು ಬರೀ ವಿದ್ಯಾರ್ಥಿಗಳನ್ನು ದೂಷಿಸೋದು ಮಾತ್ರ ಅಲ್ಲ, ಟೀಚರ್ಸ್ನು ಕೂಡ ನೋಡ್ಬೇಕಾಗುತ್ತೆ.
ಅಲ್ವಾ? ಅದು ಕೂಡ ತಪ್ಪಾಗುತ್ತೆ. ಆ ನಿಟ್ಟಿನಲ್ಲಿ ಟೀಚರ್ ಆಗಿದ್ದೀರಿ ನೀವು, ಆ ಟೀಚರ್ ಜಾಗದಲ್ಲಿ ನಿಂತ್ಕೊಂಡು ನೀವು ಮಾತಾಡಲೇಬೇಕಾಗತ್ತೆ ಅದ್ರ ಬಗ್ಗೆ. ನೀವೇ ಹೇಳಿದ ಹಾಗೆ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗುರುಭ್ಯೋ ನಮಃ ಅಂತ ಹೇಳ್ತೀವಿ. ಅಂದರೆ ಗುರುವಿಗೆ ದೇವರ ಸ್ಥಾನವನ್ನೇ ಕೊಡುತ್ತೀವಿ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ಹೇಳುವಾಗ ಗುರುವಿಗೆ ದೇವರ ಸ್ಥಾನವನ್ನು ಕೊಟ್ಟಾಗ ಆ ಒಂದು ಜವಾಬ್ದಾರಿ ನನಗಿದೆ ಅಂತ ಅರ್ಥಕೊಂಡು ಒಬ್ಬ ಗುರು ಅಥವಾ ಶಿಕ್ಷಕ ಆದವನು ಕೆಲಸ ಮಾಡಿದ್ರೆ ಖಂಡಿತ ಇದು ಸಾಧ್ಯ ಆಗುತ್ತೆ. ಬಟ್ ಇದನ್ನು ನಾವು ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಏಕೆ ಅಂತಂದರೆ ಕೆಲವರು ಈ ಪ್ರೊಫೆಷನ್, ಈ ಉದ್ಯೋಗಕ್ಕೆ ಬೈ ಚಾನ್ಸ್ ಬಂದಿರೋವಂಥದ್ದು ಇರುತ್ತೆ. ಚಾಯ್ಸ್ ಆದರೆ ಖಂಡಿತವಾಗ್ಲೂ ಅವರು 100% ಕೊಡ್ತಾರೆ. ಬೈ ಚಾನ್ಸ್ ಆಗುವಾಗ ವಿ ಕಾಂಟ್ ಎಕ್ಸ್ಪೆಕ್ಟ್ 100%. ಸೊ ಅಂಥ ಸಂದರ್ಭದಲ್ಲಿ ಏರುಪೇರು ಆಗುವಂಥದ್ದು. ಕಾರ್ಯಕ್ರಮದ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆಲ್ಲ, ನಮ್ಮ ಟೀಚರ್ಸ್ಗೂ ಹೇಳೋದು, ದಯಮಾಡಿ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ನಿಮ್ಮ ಸಮಯವನ್ನು ಕೊಡಿ. ಅವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಒಂದು ಜ್ಞಾನವನ್ನು ದಾರೆ ಎರೆಯಿರಿ. ಆಮೇಲೆ ಅವ್ರನ್ನ ಗದರಿಸುವಂಥದ್ದು ಮತ್ತು ಡಿಮೋಟಿವೇಟ್ ಮಾಡುವಂಥದ್ದು ಅದನ್ನು ಮಾಡಬೇಡಿ ಅಂತಲೂ ನಾವು ಹೇಳ್ತೀವಿ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ವಿ. ಈಗ ಕಾನ್ಸಂಟ್ರೇಷನ್ ಸಂಬಂಧಪಟ್ಟಂಗೆ ಮಾತಾಡ್ತಿದ್ವಿ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಟೀಚರ್ಸಿಗೆ ನಿಮ್ಮ ಕಡೆಯಿಂದ ಏನಾದರೂ ಕಿವಿ ಮಾತಿದೆಯಾ? ಖಂಡಿತವಾಗ್ಲೂ ನೀವು ಹೇಳಿದ್ದಂತಹ ಮಾತು, ಇವಾಗ ನಾವು ಟೀಚರ್ಸ್ ಆದವರು, ಇವಾಗ ಯಾವುದೇ ಉದ್ಯೋಗ ಆಗಿರಲಿ, ಅದರಲ್ಲೂ ಒಂದು ಟೀಚರ್ ಅಥವಾ ಒಬ್ಬ ಶಿಕ್ಷಕ ಶಿಕ್ಷಕಿ ಆದರೆ ಅವ್ರಿಗೆ ಗುರುತರವಾದ ಜವಾಬ್ದಾರಿ ಇರುತ್ತೆ. ಅದನ್ನು ಎಲ್ಲರೂ ಕೂಡ ನಿಭಾಯಿಸೋಣ. ಎಲ್ಲರೂ ಕೂಡ ಕೈ ಜೋಡಿಸೋದ್ರಷ್ಟೇ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಟೀಚರ್ ಅಂತಲೇ ಅಲ್ಲ, ಪೋಷಕರಷ್ಟೇ ಅಲ್ಲ, ಯಾವುದೇ ಉದ್ಯೋಗದಲ್ಲಿರಿ ನೀವು, ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಜವಾಬ್ದಾರಿಯನ್ನು ಮನಗಂಡು ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ರಾಮರಾಜ್ಯ ಏನು ಗಾಂಧೀಜಿಯವರ ಕನಸಿತ್ತು, ಅದು ಖಂಡಿತವಾಗ್ಲೂ ಕನಸಾಗಿ ಉಳಿಸ್ಕೊಳ್ಳದೆ ನನಸಾಗಿ ಮಾಡುವಂಥ ಕಾಲ ತುಂಬ ದೂರದಲ್ಲಿರೋದಿಲ್ಲ. ಅದಕ್ಕೆ ಎಲ್ಲರ ಪ್ರಯತ್ನ ಕೂಡ 100% ಬೇಕಾಗುತ್ತೆ. ಈ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ವಿಚಾರದಲ್ಲಿ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಕೆಲವೊಂದು ವಿಚಾರಗಳನ್ನು ಮತ್ತು ಉದಾಹರಣೆ ಸಹಿತ ಕೂಡ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಅರ್ಧ ಗಂಟೆಯಲ್ಲಿ ಸಾಧ್ಯ ಆದಷ್ಟು ಕೂಡ ನಾವು ಕವರ್ ಮಾಡಿದ್ದೀವಿ ಅಂತ ಭಾವಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಏಕಾಗ್ರತೆ ವಿಚಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮಾಹಿತಿ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಏಕಾಗ್ರತೆ ಈ ಕುರಿತು ರೋಟರಿ ವೆಸ್ಟ್ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಉಷಾ KS ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ B. ಇದು ಇಂದಿನ ಮಕ್ಕಳ ಮಂಟಪ.